ಈ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಿಲ್ಲ ಬೆಳಗಾವಿ ನೋಡ್ರಿ ಎಷ್ಟು ಪರಿಣಾಮಕಾರಿಯಾಗಿ ಚರ್ಚೆ ಆಗಬೇಕಾಯಿತು ಅದು ಆಗಲಿಲ್ಲ ಅಂತ ಒಂದು ಕೊರಗಿದೆ. ಈ ವಿಧಾನ ಪರಿಷತ್ನಲ್ಲಿ ನಾನು 2 ದಿವಸದಿಂದ ವೇಟ್ ಮಾಡ್ತಾ ಇದ್ದೇನೆ. ನೋಡು ಇದು ಉತ್ತರ ಕರ್ನಾಟಕ ಇಶ್ಯೂ ಬಂದರೆ ಕಳಸಾ ಬಂಡೂರಿ ಮಾದಾಯಿ ಹುಬ್ಳಿ ಅಂಕೋಲ ರೈಲ್ವೆ ಲೈನ್ ಇರ್ಬೋದು ಮತ್ತು ಬೆಣ್ಣೆ ಹಳ್ಳದ ಇರ್ಬೋದು ಅಥವಾ ಕೃಷ್ಣಾ ಮೇಲ್ದಂಡೆ ಯೋಜನೆ ಇರ್ಬೋದು, ಇವತ್ತು ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕಂತ ನಾನು ವೇಟ್ ಮಾಡ್ತಾ ಇದ್ದೀನಿ. ರೆಡಿನೂ ಮಾಡಿದ್ದೀನಿ ಕೆಲವು ವಿಚಾರಗಳನ್ನು. ಬಟ್ ಆ ಉತ್ತರ ಕರ್ನಾಟಕ ಇಶ್ಯೂ ವಿಧಾನ ಪರಿಷತ್ತಲ್ಲಿ ಬರಲೇ ಇಲ್ಲ. ನಿನ್ನೆ ಮೊನ್ನೆ ವಿಧಾನಸಭೆಯಲ್ಲಿ ಬಂದದ ಒಂದಿಷ್ಟು ಚರ್ಚೆ ಆಗಿದೆ, ಆದರೆ ಏನೋ ಫ್ರೂಟ್ಫುಲ್ ಚರ್ಚೆ ಆಗಬೇಕು, ಅದು ಆಗ್ತಾ ಇಲ್ಲ. ನಮ್ಮ ಉತ್ತರ ಕರ್ನಾಟಕ ಜನರಿಗೆ ಯಾವಾಗ ಸರ್ ನ್ಯಾಯ ಸಿಗೋದು? ಬೆಳಗಾವಿದಾಗ ಅಧಿವೇಶನ ಐತಿ, ಇಲ್ಲಿ ವಿಧಾನಸಭೆಯೊಳಗೂ ಚರ್ಚೆ ಆಗ್ತದೆ. ನೋಡಿ, ಅದಕ್ಕೆ ಹಂತ ಹಂತವಾಗಿ ನಾವು ಜನಪ್ರತಿನಿಧಿಗಳು ನಮಗೆ ಏನೋ ಅವಕಾಶ ಸಿಕ್ಕಾಗ ಕೆಲವೊಂದು ಯೋಜನೆಗಳನ್ನು ತರುವ ಮುಖಾಂತರ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗ್ತದೆ. ಸುಮ್ಮನೆ ಅಲ್ಲಿ ಭಾಷಣ ಮಾಡೋದಂತ ಆಗೋದಿಲ್ಲ. ಈಗ ನಾನು ಕೈಗಾರಿಕಾ ಮಂತ್ರಿ ಇದ್ದಾಗ ಏಕಸ್ ಅನ್ನುವಂಥ ಕಂಪ್ನಿ ತೊಗೊಂಬಂದೆ. ಈಗ 15-20 ಕಂಪ್ನಿ ಬರ್ತಾ ಇದ್ದಾವೆ. ನೀವು ಅಲ್ಲಿ ಹೈಕೋರ್ಟ್ ಅಪೋಸಿಟು ಮಮ್ಮಿಗಟ್ಟಿ ಇಂಡಸ್ಟ್ರಿ ಏರಿಯಾದಾಗ ಹೋಗಿ ನೋಡ್ರಿ, ಇವರು ಯುಫ್ಲೆಕ್ಸ್ ಪ್ಯಾಕೇಜಿಂಗ್ ಅಂತ ಹೇಳಿ ಒಂದು ಕಂಪ್ನಿಗೆ ನಾನು 50 ಎಕರೆ ಕೊಟ್ಟೆ. ನಾನು ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ. ಈಗಾಗಲೇ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಸುಮಾರು ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ. ಆಗಲೇ ಒಂದು 200-300 ಜನ ಇಂಜಿನಿಯರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ಟಾರ್ಟ್ ಆಗಿದೆ ಏಕಸ್ ಕಂಪ್ನಿಯಲ್ಲಿ. 1000 ಜನರಿಗೆ ಈಗಾಗಲೇ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ. ಇನ್ನೂ ಒಂದು 15-20 ಕಂಪ್ನಿ ಬರ್ತಾ ಇದ್ದಾವೆ. ಈ ರೀತಿ ನಮಗೆ ಅಧಿಕಾರ ಸಿಕ್ಕಾಗ ಏನಾದರೂ ಯೋಜನೆಯನ್ನು ತರುವ ಮುಖಾಂತರ ನಾವು ಕೆಲಸ ಮಾಡಬೇಕು ಹೊರತು ಬರೀ ಅಸೆಂಬ್ಲಿಯಲ್ಲಿ ಅದಾಗಿಲ್ಲ ಇದಾಗಿಲ್ಲ ಅಂತ ಹೇಳೋದು ಮುಖಾಂತರ ಅಲ್ಲ. ಈ ಟೆಂಡರ್ಸ್ ರಸ್ತೆ, ಈಗ ನಾನು ಅಪೋಸಿಷನ್ ಲೀಡರ್ ಇದ್ದಾಗ ನಾನು 40 ಕೋಟಿ ಸ್ಯಾಂಕ್ಷನ್ ಮಾಡಿದೆ. ಇಲ್ಲಿ ವಿಜಯನಗರ ಅಶೋಕನಗರ ಏನು ಏರಿಯಾ ಅದಲ್ಲ ಬಡಾವಣೆ, ಅಲ್ಲಿ ಬರೀ 3 ವಾರ್ಡಿಗೆ ನಾನು ಲೋಕೋಪಯೋಗಿ ಇಲಾಖೆಯಿಂದ 40 ಕೋಟಿ ಹಣ ಮಂಜೂರು ಮಾಡಿಸಿದೆ. ಇವತ್ತು ಅಲ್ಲಿ ವಿಜಯನಗರ ವಿಶ್ವೇಶ್ವರನಗರ ರಸ್ತೆ ನೋಡ್ರಿ ಯಾವ ರೀತಿ ಒಂದು ಬದಲಾವಣೆ ತಂದದ. ಅಂದರೆ ಅಧಿಕಾರ ಬಂದಾಗ ಮಾಡಿ ತೋರಿಸುವಂಥ ಕೆಲಸ ಮಾಡಬೇಕು. ಸರಿ ಇಲ್ರಿ ನಮ್ಮ ಊರು ರಸ್ತೆ ಸರಿ ಇಲ್ರಿ ಅನ್ಕೊಂಡು ಕೂತ್ರೆ ಮಾಡೋದು ಜವಾಬ್ದಾರಿ ನಿಮ್ದೇ ಅಲ್ಲ, ನೀವು ಮಾಡಬೇಕಲ್ಲ. ಈಗ ಏಕಸ್ ನೀವೇನು ಬಾಣಾಪುರದ ಇನಾಗ್ರೇಷನ್ ಮಾಡಿದ್ರಿ ಸರ್, ಯಡಿಯೂರಪ್ಪನವ್ರು ಬಂದು ಇನಾಗ್ರೇಷನ್ ಮಾಡಿ ಹೋದ್ರು. ನಂತರ ಅದು ಇದುವರೆಗೂ ಏನು ಏಕಸ್ ಅಲ್ಲ, FMCG ಕ್ಲಸ್ಟರು. ಅದನ್ನು ಹೇಳ್ತೀನಿ ನಿಮಗೆ. FMCG ಕ್ಲಸ್ಟರು ಬೊಮ್ಮಾಯಿ ಬಂದು ಚಾಲನೆ ಕೊಟ್ಟರು. ನಾನು ಅದು ಭಾಳ ಬಲಯುತವಾಗಿ ಹೇಳಿದ್ಮೇಲೆ ನಾನು ಚಾಲನೆ ಕೊಟ್ಟಿದ್ದೆ. FMCG ಕ್ಲಸ್ಟರ್ ಆಗಲೇಬೇಕಂತ 200 ಎಕರೆ ರಿಸೋರ್ಟ್ ಇದೆ ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ. ಒಬ್ಬ ಉಲ್ಲಾಸ್ ಕಾಮತ್ ಅಂತೇಳಿ ಒಬ್ಬ ತಜ್ಞರನ್ನು ಕರ್ಕೊಂಡ್ಬಂದು ಅವ್ರ ಮುಖಾಂತರ ಕಮಿಟಿ ಮಾಡಿ ರಿಪೋರ್ಟ್ ಕೊಡಿಸಿದೆ. 200 ಎಕರೆ ಜಮೀನು ಕೊಡಿಸಿದೆ. ಮುಂದೆ ಏನು ಮಾಡಿದರು, ಅದೇ BJP ಸರ್ಕಾರದ ಬೊಮ್ಮಾಯಿಯವರು ನಿರಾಣಿಯವರು ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ 93 ಲಕ್ಷ ಪರ್ ಎಕರೆ ಪ್ರಾಮಿಸ್ ಮಾಡಿದರು. MOU ಮಾಡಿಕೊಂಡ್ರು. ಎಷ್ಟೋ ಮಂದಿ ಇಂಡಸ್ಟ್ರಿ ಒಂದು 20-30 ಮಂದಿ MOU ಸಹಿ ಮಾಡಿದರು. 93 ಲಕ್ಷ ಪರ್ ಎಕರ್. ಮುಂದೆ ಅದೇ BJP ಸರ್ಕಾರ ಇದ್ದಾಗನೇ ಪ್ರೈಸ್ ಎಲ್ಲಿಗೆ ಮಾಡಿದರು, 1,40,00,000 ಮಾಡಿದರು. 1,40,00,000 BJP ಸರ್ಕಾರ ಇದ್ದಾಗ ಆಯಿತು. ಅದನ್ನು ನಾನು ಹೇಳಿದೆ, ಇಂಡಸ್ಟ್ರಿ ಮಿನಿಸ್ಟರ್ಗೆ ಹೇಳಿದೆ, ಬೊಮ್ಮಾಯಿಗೂ ಹೇಳಿದೆ. ನಾನು ಇದು ಇಷ್ಟು ರೇಟ್ ಹೆಚ್ಚಿಗೆ ಆಗಿದ್ದರೆ ಯಾರೂ ಬಿಡೋದಿಲ್ಲರಿ ಅಂತ ಹೇಳಿ. ಉತ್ತರ ಕರ್ನಾಟಕ ಯಾರೂ ಕೇರ್ ಮಾಡಲಿಲ್ಲ. ಇವತ್ತು ಯಾವ FMCG ಯಾವುದೂ ಬರ್ತಾ ಇಲ್ಲ. ಅದರಿಂದ ಭಾಷಣ ಮಾಡಿದ್ರೆ ಏನಾಗೋದೈತಿ. ದೇಶದ ಮೊದಲ ಆಟಿಕೆ ಕ್ಲಸ್ಟರ್ ಅಂತ ಉದ್ಘಾಟನೆ ಮಾಡಿದ್ರು ಸರ್. ಅದನ್ನ ಆಟಿಕೆ ಕ್ಲಸ್ಟರ್ ಅಲ್ಲ, ಬಾಣಾಪುರದ ಹತ್ರ ಒಂದು ಆಯ್ತಲ್ಲ ಸರ್. ಅದು ಇದರ ಹತ್ರ ಕೊಪ್ಪಳ ಹತ್ರ ಬಾಣಾಪುರ. ಅದು ಅಲ್ಲಿ ಅವ್ರು ಚಾಲೂ ಮಾಡಿದ್ದಾರೆ. ಈಗ ಪ್ರೊಡಕ್ಷನ್ ಚಾಲೂ, ಕೆಲವೊಂದಿಷ್ಟು ಯೂನಿಟ್ ಚಾಲೂ ಆಗಿದೆ ಅಲ್ಲಿ. ಅದು ಅವರು ಇಲ್ಲೇ ನಾವು ಲ್ಯಾಂಡ್ ಕೊಟ್ಟಿದ್ದು ಸರ್ಕಾರ. ಅವರು ಏಕಸ್ದವರು ಏನೋ ಟಾಯ್ ಕ್ಲಸ್ಟರ್ ಅಂತ ಮಾಡಿದರು ಕೊಪ್ಪಳದಲ್ಲಿ. ಅದಕ್ಕೂ 200-300 ಎಕರೆ ಜಮೀನನ್ನು ರೈತರ ಕಡೆಯಿಂದ ನೇರವಾಗಿ ಅವ್ರು ತೊಗೊಂಡಾರ. ಆಮೇಲೆ ಸರ್ಕಾರದ ಏನೋ ಸಬ್ಸಿಡಿ ಬೇಕೋ ತೊಗೊಂಡಿದ್ದಾರೆ. ಅದು ಮಾಡ್ತಾ ಇದ್ದಾರೆ ಅವರು. ಇಲ್ಲಿ FMCG ಕ್ಲಸ್ಟರ್ 93 ಲಕ್ಷ ಪರ್ ಎಕರ್ ಕೊಡ್ತೀವಿ ಅಂತಂದವರು 1,40,00,000 ರೇಟ್ ಎನ್ಹಾನ್ಸ್ ಮಾಡಿದರೆ ಯಾರು ಬರ್ತಾರೆ? ಇನ್ನು ಸಾಕಷ್ಟು ಸಲ ಹೇಳಿದೆ ಹಿಂದಿನ ಸರ್ಕಾರದವರು. ಇವತ್ತಿನ MB ಪಾಟೀಲ್ಗೆ ಕೈಗಾರಿಕಾ ಮಂತ್ರಿಗೂ ಹೇಳಿದೆ ನಾನು. ಹೀಗಾದರೆ FMCG ಉತ್ತರ ಕರ್ನಾಟಕ ಯಾವೂ ಬಿಡೋದಿಲ್ಲ ಅಂದರೆ ರೇಟ್ ಕಡಿಮೆ ಮಾಡ್ರಿ ಅಂತ ಹೇಳಿದರೆ ಆಗ್ತಾ ಇಲ್ಲ. ನಾವೇನು ಒತ್ತಾಯ ಮಾಡಬೇಕು, ನಾನು ಮಾಡ್ತಾ ಇದ್ದೆ.